ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅದಕ್ಕೆ ಎಲ್ಲ ಉತ್ತರ ಕೊಡಲ್ಲ ಅಂತ ಸಿದ್ದರಾಮಯ್ಯ ಖಡಕ್ ಆಗಿ ಹೇಳಿರುವಂತದ್ದು. ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ಮಾಡಿದಂತ ಸಿದ್ದರಾಮಯ್ಯ ಅವರು ಡಿ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅದಕ್ಕೆ ಎಲ್ಲ ಉತ್ತರ ಕೊಡೋದಿಲ್ಲ. ಡಿಕೆ ಹೇಳಿದ್ದಕ್ಕೆ ಉತ್ತರ ಕೊಡಬೇಕು ಅಂತ ಏನಿದೆ, ಉತ್ತರ ಕೊಡಲೇಬೇಕು ಅಂತ ಎಲ್ಲಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಏನ್ ಹೇಳಿದ್ದಾರೆ ಈ ಕುರಿತಂತೆ ನೋಡೋಣ ಬನ್ನಿ. ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲಕ್ಕೂ ಉತ್ತರ ಕೊಡಕ್ ಹೋಗಲ್ಲ. ಅದನ್ನೇ ಹೇಳಿದ ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಕೊಡ್ಲೇಬೇಕು ಅಂತ ಎಲ್ಲಿದೆ? ನಾ ಕೊಡಲ್ಲ ಇದಕ್ಕೆ. ಕುಮಾರಸ್ವಾಮಿಗೆ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. ರಾಜ್ಯಪಾಲರುಗಳು ಪ್ರತಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಸರ್ಕಾರ ಒಳಗಡೆ ಕೆಲಸ ನೋಡ್ಕೊಳ್ತಕ್ಕಂಥ ಉಸ್ತುವಾರಿ ಇರ್ತದೆ. ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ, ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ, ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಅದು ಅವರ ಅಧಿಕಾರನ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ, ದುರುದ್ದೇಶದಿಂದ ಮಾಡಿದ್ದಾರೆ, ಇದು ಪ್ರೀ ಪ್ಲಾನ್ಡ್, ವಿರೋಧ ಪಕ್ಷದವ್ರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಅದನ್ನೆಲ್ಲ ನಂಬೋದಿಲ್ಲ. ಇವರು ಭ್ರಷ್ಟರು ಅಂತ ಹೇಳಿ ಈಗಾಗಲೇ ಕರ್ನಾಟಕದ ರಾಜ್ಯಪಾಲರು ಇರ್ತಕ್ಕಂಥ ಅಧಿಕಾರ, ಸರ್ಕಾರ ದಾರಿ ತಪ್ಪಿದಾಗ ಸರ್ಕಾರಕ್ಕೆ ಎಚ್ಚರಿಸ್ತಕ್ಕಂಥದ್ದು, ಸರ್ಕಾರದಿಂದ ಸಮಜಾಯಿಷಿ ಕೇಳ್ತಕ್ಕಂಥದ್ದು ರಾಜ್ಯಪಾಲರಿಗಿರ್ತಕ್ಕಂಥ ಒಂದು ಅಧಿಕಾರದ ವಿಷಯದಲ್ಲಿ ಅವ್ರು ಏನು ಹೇಳಿದ್ದಾರೆ ಅವತ್ತು, ಸ್ವಲ್ಪ ಇನ್ನೊಂದು ಬಾರಿ ಅದನ್ನು ಅವ್ರು ಏನು ಮಾತನಾಡಿದ್ದಾರೆ ತರಿಸ್ಕೊಂಡು ನೋಡೋದು ಒಳ್ಳೇದು. ಒಂದ್ಸಲ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಿದ್ದಾರೆ ಅಂತ ಹೇಳಿ. ಇಲ್ಲಿ ಈ ಸರ್ಕಾರದ ಅಂಗಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು, ಇಲ್ಲ ಅದರ ಮೇಲೆ ಆ ಸಂಸ್ಥೆಗಳ ಮೇಲೆ ಒತ್ತಡ ತರ್ತಕ್ಕಂಥದ್ದು ಇವತ್ತೇನು ಪ್ರಾರಂಭ ಆಗಿಲ್ಲ. ಇದು ದೇಶದಲ್ಲಿ ಹಲವಾರು ಹಿಂದಿನ ಪ್ರಸಂಗಗಳನ್ನು ಹೇಳಲಿಕ್ಕೆ ಹೋದರೆ ಹಲವಾರು ಉದಾಹರಣೆಗಳನ್ನು ರಾಜ್ಯಪಾಲರುಗಳು ಪ್ರತಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲಕ್ಕೂ ಉತ್ತರ ಕೊಡಕ್ ಹೋಗಲ್ಲ. ಅದನ್ನೇ ಹೇಳಿದ ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಕೊಡ್ಲೇಬೇಕು ಅಂತ ಎಲ್ಲಿದೆ? ನಾ ಕೊಡಲ್ಲ ಇದಕ್ಕೆ. ಕುಮಾರಸ್ವಾಮಿಗೆ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲಕ್ಕೂ ಉತ್ತರ ಕೊಡಕ್ ಹೋಗಲ್ಲ. ಅದನ್ನೇ ಹೇಳಿದ ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಕೊಡ್ಲೇಬೇಕು ಅಂತ ಎಲ್ಲಿದೆ? ನಾ ಕೊಡಲ್ಲ ಇದಕ್ಕೆ. ಕುಮಾರಸ್ವಾಮಿಗೆ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. ರಾಜಕೀಯ ಪಡಸಾಲೆಯಲ್ಲಿ ಈಗ ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂಥದ್ದು. ಒಂದು ಕಡೆ ಕುಮಾರಸ್ವಾಮಿ ಆರೋಪ ಮಾಡಿದ್ರೆ ಅದಕ್ಕೆ ಪ್ರತ್ಯುತ್ತರವನ್ನ ಸಿದ್ದರಾಮಯ್ಯ ಕೊಡ್ತಾ ಇರುವಂಥದ್ದು. ಈಗಾಗಲೇ ಬೆಳಗ್ಗೆನೆ ಕುಮಾರಸ್ವಾಮಿ ಅವರು ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ, ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರಿದ್ದಾರೆ. ಬಸವರಾಜ್, ಕುಮಾರಸ್ವಾಮಿ ಅವರು ಒಂದು ಸುದ್ದಿಗೋಷ್ಠಿ ಮಾಡಿದ್ರು ಅಂದ್ರೆ ಅಲ್ಲಿ ಸರ್ಕಾರಕ್ಕೆ ನಡುಕ ಶುರುವಾಗುತ್ತೆ ಅಂತ ಅರ್ಥ. ಅಲ್ಲದೆ ಸಾಕಷ್ಟು ಸಾಕ್ಷಿಗಳು ಇಟ್ಕೊಂಡು ಮಾತನಾಡ್ತಾರೆ. ಇವತ್ತು ಏನೆಲ್ಲ ಸಾಕ್ಷಿಗಳನ್ನ ಬಿಡುಗಡೆ ಮಾಡಿದ್ದಾರೆ, ಏನೆಲ್ಲ ಆರೋಪನ ಮಾಡಿದ್ದಾರೆ, ಏನೆಲ್ಲ ಚರ್ಚೆನ ಮಾಡಿದ್ದಾರೆ?
ಯತೀಶ್, ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಒಂದ್ ಕಡೆ ರಾಜ್ಯ ಸರ್ಕಾರದ ಮೇಲೆ ಆರೋಪ ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ಏನಿದೆ, ಇದಕ್ಕೆ ಲೋಕಾಯುಕ್ತದಲ್ಲಿ ಕೂಡ ನಿನ್ನೆ ಕೂಡ ಅವರು ವಿಚಾರಣೆಗೆ ಹಾಜರಾಗಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸ್ವವಿವರವನ್ನು ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಇಟ್ರು. ಇಲ್ಲಿ ಪ್ರಮುಖವಾಗಿ ಈಗಾಗಲೇ ಈ ಒಂದು ಸಿಎಂ ಸಿದ್ದರಾಮಯ್ಯವರು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಏನು ತನಿಖೆಗೆ ಆದೇಶ ಮಾಡಿದೆ, ಆ ಒಂದು ವಿಚಾರಕ್ಕೆ ಅವರು ರಾಜೀನಾಮೆ ನಾನು ಕೊಡೋದಿಲ್ಲ, ಮೊದಲು ಕುಮಾರಸ್ವಾಮಿ ಅವರು ಕೊಡ್ಲಿ, ಗಂಗೇನಹಳ್ಳಿ ಪ್ರಕರಣ ಆಗಿರ್ಬೋದು, ಸಾಯಿ ವೆಂಕಟೇಶ್ವರ ಪ್ರಕರಣದಲ್ಲಿ ಆಗಿರ್ಬೋದು, ಅವರು ಕೂಡ ಬೇಲ್ ಮೇಲಿದ್ದಾರೆ. ಹಾಗಾಗಿ ಅವರು ಕೂಡ ರಾಜೀನಾಮೆ ಕೊಟ್ರೆ ಅದಾದ ಬಳಿಕ ನೋಡೋಣ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅನ್ನುವಂತ ವಿಚಾರಕ್ಕೆ ಕುಮಾರಸ್ವಾಮಿ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಅವರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿರ್ತಕ್ಕಂಥದ್ದು. ಈಗಾಗಲೇ ನನ್ನ ವಿರುದ್ಧ ಇರ್ತಕ್ಕಂಥ ಗಂಗೇನಹಳ್ಳಿ ಪ್ರಕರಣ ಏನ್ ಡಿನೋಟಿಫಿಕೇಶನ್ ಏನಿದೆ, ಇದು ಒಂದ್ ಕಡೆ ಯಾವುದೇ ರೀತಿ ಕಾನೂನು ಬಾಹಿರ ಅಲ್ಲ, ಅವ್ರ ರೀತಿಯಾಗಿ ನಾನು ಕಾನೂನು ಬಾಹಿರವಾಗಿ ಸೈಟ್ ಅನ್ನ ಪಡೆದುಕೊಂಡಿಲ್ಲ, ಕಾನೂನು ರೀತಿಯಲ್ಲಿ ಸರ್ಕಾರಕ್ಕೆ ಅಧಿಕಾರ ಇತ್ತು ಡಿನೋಟಿಫಿಕೇಶನ್ ಮಾಡುವಂತದ್ದು, ಆ ರೀತಿಯಲ್ಲೇ ಮಾಡಿರ್ತಕ್ಕಂಥದ್ದು. ಆದ್ರೆ ಅದು ನಮ್ಮ ಬಾಮೈದನ ಹೆಸರಿಗಿತ್ತು ಅನ್ನುವಂಥದ್ದು ಕೂಡ ನನಗೆ ಗೊತ್ತಿರಲಿಲ್ಲ. ಕಾನೂನು ಮುಖಾಂತರ ಅದರಲ್ಲಿ ಏನು ಕಾನೂನು ಅಡಿಯಲ್ಲಿ ಪ್ರೊಸೀಜರ್ ಇದೆ ಅದನ್ನೆಲ್ಲ ತೆಗೆದುಕೊಂಡು ಮಾಡಿ ಅನ್ನುವಂಥದ್ದನ್ನು ಮಾತ್ರ ನಾನು ಸಹಿ ಹಾಕಿರುವಂಥದ್ದು. ಆದ್ರೆ ಆದೇಶವನ್ನು ನಾನು ಮಾಡಿಲ್ಲ, ಇದರಲ್ಲಿ ನಂದು ತಪ್ಪಿಲ್ಲ, ನನ್ನ ತಪ್ಪು ಇಲ್ಲದೆ ಇದ್ರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಆದ್ರೆ ಸಿಎಂ ಸಿದ್ದರಾಮಯ್ಯವರು 14 ಸೈಟ್ಗಳನ್ನ ಅವರ ರಾಜಕೀಯ ಪ್ರಭಾವದಿಂದ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಒಂದ್ ಕಡೆ ಕೋರ್ಟ್ ನ್ಯಾಯಾಲಯದಲ್ಲಿ ಕೂಡ ನಡೀತಾ ಇದೆ. ನ್ಯಾಯಾಲಯ ಕೂಡ ಆದೇಶ ಮಾಡಿಕೊಟ್ಟಿದೆ, ಮುಂದೆ ಕೂಡ ಗೊತ್ತಾಗುತ್ತೆ. ಸುಖ ಸುಮ್ಮನೆ ನನ್ನ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯವರು ಅನ್ನುವಂಥದ್ದು. ಇನ್ನೊಂದು ಪ್ರಮುಖವಾಗಿ ರಾಜಭವನಕ್ಕೆ ಏನು ರಾಜಭವನದ ಅಧಿಕಾರಿ ಏನು ರಾಜಭವನದಿಂದ ಮಾಹಿತಿಯನ್ನ ರವಾನೆ ಆಗುವಂತ ಸಂದರ್ಭದಲ್ಲಿ ಅದು ಚೀಫ್ ಸೆಕ್ರೆಟರಿ ಅವರಿಗೂ ಕೂಡ ಯಾವುದೇ ರೀತಿ ಮಾಹಿತಿ ಕೊಡೋ ಆಗಿಲ್ಲ. ಅದು ಕ್ಯಾಬಿನೆಟ್ ಮುಂದೆ ಬಂದ ಮೇಲೆ ಅದು ನಿರ್ಣಯ ಆದ್ಮೇಲೆ ಅದನ್ನ ಮಾಹಿತಿಯನ್ನು ಕೊಡಬೇಕು. ರಾಜ್ಯಪಾಲರು ಏನೇ ಮಾಹಿತಿ ಕೇಳಿದ್ರು ಅನ್ನುವಂಥದ್ದೇನು ಮೊನ್ನೆ ನಡೆದಿರ್ತಕ್ಕಂಥ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರ ಕೈಗೊಂಡಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಎಲ್ಲೋ ಒಂದ್ ಕಡೆ ರಾಜಭವನಕ್ಕೆ ಇರ್ತಕ್ಕಂಥ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಹಕ್ಕನ್ನು ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಸಂವಿಧಾನ ವಿರೋಧಿಯಾಗಿ ನಡೆದುಕೊಳ್ತಾ ಇದ್ದಾರೆ. ರಾಜಭವನಕ್ಕೆ ಒಂದು ಅಂಕುಶ ಹಾಕುವಂತ ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯವರ ಒಂದು ಸರ್ಕಾರ ಹೋಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಮಾಡಿರುವಂತದ್ದು. ಹಾಗಾಗಿ ರಾಜ್ಯಪಾಲರು ರಾಜಭವನದಿಂದ ಹೋಗ್ತಕ್ಕಂಥ ಮಾಹಿತಿ ಅದಲ್ಲ, ಅವರ ಒಂದು ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ಮಾಹಿತಿ ಕೂಡ ರವಾನೆ ಆಗ್ತಾ ಇದೆ. ಯಾಕಂತಂದ್ರೆ ಮೊನ್ನೆ ಲೋಕಾಯುಕ್ತಕ್ಕೆ ನಾನು ಹೋಗುವಂತ ಸಂದರ್ಭದಲ್ಲಿ ಅಂದ್ರೆ ನೋಟಿಸ್ ಕೂಡ ನನಗೆ ನೀಡಿರಲಿಲ್ಲ, ಆದ್ರೆ ನೋಟಿಸ್ ನೀಡಿದ್ದಾರೆ ಅನ್ನುವಂಥದ್ದು ಒಂದು ಖಾಸಗಿ ಚಾನೆಲ್ ಮುಖಾಂತರ ಸುದ್ದಿ ಹೋಗುತ್ತೆ. ಅದು ಎಲ್ಲಿಂದ ಹೋಗುತ್ತೆ? ಅದು ರಾಜಭವನದಿಂದ ಹೋಗುತ್ತಾ? ಇಲ್ಲ, ಅದು ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ಹೋಗುವಂಥದ್ದು. ಹಾಗಾಗಿ ಸರ್ಕಾರ ಯಾವುದೇ ರೀತಿ ಒಂದು ಮಾಹಿತಿ ಕೊಡ್ಬೇಕಾದ್ರೆ ಅವರೇ ಒಂದು ಚಾನೆಲ್ ಮುಖಾಂತರ ಮಾಹಿತಿಯನ್ನ ಕೊಡ್ತಾರೆ. ಹಾಗಾಗಿ ಇದು ರಾಜಭವನ ಅಂತಕ್ಕಂಥದ್ದು ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಇವತ್ತು ವಾಗ್ದಾಳಿ ನಡೆಸಿರ್ತಕ್ಕಂಥದ್ದು. ಯತೀಶ್, ಇಲ್ಲಿ ಮತ್ತೊಂದು ಗಮನಿಸಬೇಕಾಗತ್ತೆ ಬಸವರಾಜ್, ಏನಪ್ಪಾ ಅಂತಂದ್ರೆ ಲೋಕಾಯುಕ್ತ ಐಜಿ ಅಂತ ಚಂದ್ರಶೇಖರ್ ಮೇಲೆ ಕೂಡ ಆರೋಪ ಮಾಡಿದ್ದಾರೆ. ಅದು ಕೂಡ ಗಂಭೀರವಾದಂತ ಆರೋಪವನ್ನ ಮಾಡಿರುವಂತದ್ದು. ಯತೀಶ್, ಒಂದು ಲೋಕಾಯುಕ್ತದವರು ಒಂದ್ ಕಡೆ ನೋಟಿಸ್ ಅನ್ನ 20ನೇ ತಾರೀಕಿಗೆ ಅವರು ಬರೆದಿಟ್ಟುಕೊಂಡಿದ್ರು, ಆದ್ರೆ ನೋಟಿಸ್ ಕೂಡ ಕೊಟ್ಟಿರ್ಲಿಲ್ಲ ಅನ್ನುವಂಥದ್ದು. ಆದ್ರೆ ಅವರ ಗಮನಕ್ಕೆ ತಂದ ತಕ್ಷಣ ಅವರು ಕುಮಾರಸ್ವಾಮಿ ಅವರು ನೋಟಿಸ್ ಇಲ್ಲದೆ ಇದ್ರು ಕೂಡ ಬಂದು ಹಾಜರಾಗಿರ್ತಕ್ಕಂಥದ್ದು. ಆದ್ರೆ ಅವರು 20 ಪ್ರಶ್ನೆಗಳನ್ನ ಇಟ್ಕೊಂಡಿದ್ರು. ಆದ್ರೆ 20 ಪ್ರಶ್ನೆಗಳು ಯಾಕೆ ಇಟ್ಕೊಂಡಿದ್ರೆ, ನನ್ನ ಪಾತ್ರ ಏನಿದೆ ಇದರಲ್ಲಿ ಅಂತ ನಾನೇ ಕೂಡ ಪ್ರಶ್ನೆ ಮಾಡಿದ್ದೀನಿ. ನನ್ನ ಯಾವುದೇ ರೀತಿ ಅವರು ಡ್ರಿಲ್ಲು ಯಾವ ರೀತಿ ಈ ರೀತಿಯಾಗಿರ್ತದೆ, ಯಾವುದೇ ರೀತಿ ತನಿಖೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅನ್ನುವಂಥದ್ದು ಯಾವುದೇ ರೀತಿ ಇಲ್ಲ. ಆದ್ರೆ ನಾನೇ ಲೋಕಾಯುಕ್ತರ ಪ್ರಶ್ನೆ ಮಾಡಿದ್ರೆ ನನ್ನ ಪಾತ್ರ ಏನಿದೆ ಈ ಪ್ರಕರಣದಲ್ಲಿ ಅನ್ನುವಂಥದ್ದು. ಆದ್ರೆ ಅವರಿಗೆ ಮುಖ್ಯಮಂತ್ರಿಗಳ ಒಂದು ಆಫೀಸ್ನಿಂದ ಅಥವಾ ಮೇಲಾಧಿಕಾರಿಗಳಿಂದ ಅವರಿಗೆ ಸೂಚನೆ ಬಂದಿರಬಹುದು, ಹಾಗಾಗಿ ನನ್ನ ಕರೆಸಿದ್ರು. ಹಾಗಾಗಿ ನಾನು ಅವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ನಾನು ಅಲ್ಲಿ ಅವ್ರು ಹೇಳಿದಾಗೆ ಅವ್ರಿಗೆ ಒಂದು ಪತ್ರಕ್ಕೆ ನಾನು ಸಹಿ ಹಾಕಿ ನಾನು ಸ್ಟೇಟ್ಮೆಂಟ್ ಕೊಟ್ಟು ಬಂದಿರತಕ್ಕಂಥದ್ದು. ಹಾಗಾಗಿ ಒಂದಿಷ್ಟು ಅಧಿಕಾರಿಗಳು ಏನಿದ್ದಾರೆ ಆ ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಆಮಿಷಗಳನ್ನ ಒಡ್ಡಿ ಸಿಎಂ ಆಗಿರ್ಬೋದು, ಮತ್ತೆ ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಮತ್ತೆ ಪರಮೇಶ್ವರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ, ಅದರಲ್ಲೂ ಪ್ರಮುಖವಾಗಿ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಆ ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಆಮಿಷಗಳನ್ನ ಒಡ್ಡಿ ಇಂಥದ್ದು ನಿಮಗೆ ಕೆಲಸ ಮಾಡಿಕೊಡ್ತೇವೆ, ಇಂಥ ಹುದ್ದೆ ಕೊಡ್ತೇವೆ ಅಂತ ಅನ್ನುವಂಥದ್ದನ್ನ ಆ ಒಂದು ಆಮಿಷಗಳನ್ನ ಒಡ್ಡಿ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗಂಭೀರವಾಗಿ ಆರೋಪವನ್ನ ಮಾಡಿರುವಂತದ್ದು. ಯತೀಶ್, ಮತ್ತೊಂದು ವಿಚಾರ ಇಲ್ಲಿ ಚರ್ಚೆ ಮಾಡಿರುವಂತದ್ದು, ನಾನು ದಾಖಲೆಗಳನ್ನ ನೀಡಿದ್ರೆ 7 ಜನ ಸಚಿವರು ರಾಜೀನಾಮೆ ನೀಡ್ತಾರೆ ಅಂತ ಹೇಳಿದ್ದಾರೆ. ಆ 7 ಜನ ಸಚಿವರು ಯಾರು, ಏನ್ ದಾಖಲೆಗಳು ಕುಮಾರಸ್ವಾಮಿ ಬಳಿ ಇದಾವೆ ಅಂತ?
ಯತೀಶ್, ಒಂದು ಪ್ರಮುಖವಾಗಿ ಕೆಲವೊಂದಿಷ್ಟು ದಾಖಲೆಗಳನ್ನ ಅವರು ನಾನು ಮುಂದೆ ಬಹಿರಂಗಗೊಳಿಸ್ತೇನೆ, ಇದೀಗ ಬೇಡ ಅನ್ನುವಂಥದ್ದು. ಪ್ರಮುಖವಾಗಿ ಕೆಲವೊಂದಿಷ್ಟು ಸಚಿವರು ಅವರ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ಯಾವ ಅಧಿಕಾರಿಗಳಿಂದ ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಕ್ಷಣದ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಆದ್ರೆ ಇದೀಗ ಈ ಸಂದರ್ಭದಲ್ಲಿ ನಾನು ಆ ಮಾಹಿತಿಯನ್ನ ಬಿಚ್ಚಿಡುದಿಲ್ಲ. ಆದ್ರೆ ಸಂದರ್ಭ ಬಂದ ಬಳಿಕ ನಾನು ಅದನ್ನ ಮಾಹಿತಿಯನ್ನ ಇಡ್ತೇನೆ. ಮತ್ತೆ ಇನ್ನು ಪ್ರಮುಖವಾಗಿ ಏನು ಇಲ್ಲಿ ರಾಜಶೇಖರ್ ಅಂತಕ್ಕಂಥ ಅಧಿಕಾರಿ ಏನಿದ್ದಾರೆ ಅವರು, ಅಂದ್ರೆ ರಾಜಭವನದ ಒಂದು ಅಧಿಕಾರಿಗಳನ್ನ ನಾನು ತನಿಖೆ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಆ ಕುರಿತು ಕೂಡ ಅವರ ಹಿನ್ನೆಲೆ ಮತ್ತೆ ಅವರ ಒಂದು ಫ್ರಾಡು ಇವೆಲ್ಲವನ್ನು ಕೂಡ ನಾನು ಏನು ಕೇಂದ್ರದ ಒಂದು ಗೃಹ ಸೆಕ್ರೆಟರಿ ಹತ್ರ ನಾನು ಎಲ್ಲಾ ಒಂದು ದಾಖಲೆಗಳನ್ನ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಸಂಘಟನೆ